ಇದೆಲ್ಲ ಹಾರ್ವೆಸ್ಟಿಂಗ್ ಮಾಡಿದ್ದೀವಿ ಅಲ್ಲೇ 2 ಸರಿ ಮಾಡಿದ್ದೀವಿ ಅಲ್ಲೇನೆ. ನೋಡಿ ಇದು. ಓಹ್, ಇದೇನು ಸರ್ ಇಷ್ಟೊಂದು ಈಲ್ಡ್ ಇದೆ? ನಾರ್ಮಲಾಗಿ ಫಸ್ಟ್ ಗಿಡ ನೋಡಿದಾಗ ಇಷ್ಟೊಂದು ಈಲ್ಡ್ ಇರಲಿಲ್ಲ. ಇಲ್ಲ, ಅದು ನೋಡಿಲ್ಲ. ಇದು ನೋಡಿ ಇದು. ಅದೇ ಏನು ಸ್ಪೆಷಾಲಿಟಿ ಅಂತ ಸರ್ ಇದ್ರದ್ದು? ಸರ್ ಈಗ ಈ ಗಿಡ ಇಟ್ಟಿದ್ದಾಗ ಸ್ಟಾರ್ಟಿಂಗ್ ಇಟ್ಟಾಗ ಚೆನ್ನಾಗಿ ಬಂದಿರುತ್ತೆ. ಆ ಗಿಡ ಹಂಗೆ ಮೇಂಟೈನ್ ಮಾಡ್ಕೊಂಡ್ರೆ ಚೆನ್ನಾಗಿ ಬಂದುಬಿಡ್ತಿದ್ದು, ಗ್ರೋತ್ ಆಗಿಬಿಡ್ತು. ಓಕೆ. ಕೆಲವರಿಗೆ ಇಡಬೇಕಾದ್ರೆ ಒಂದು ಸ್ವಲ್ಪ ಸಣ್ಣ ಸೊಸಿ ಇದ್ದು ಇಲ್ಲ ಆಳ ಇಟ್ಟಿದ್ದು ಈ ಥರದ್ದು ಆಗಿರೋವೇನೋ ಆಗಿದೆ. ಸ್ವಲ್ಪ ಬಳಕೆ ಬಂದು ತಿರ್ಗಿ ಅದು ಹೊಡ್ಕೊಂಡು ದೊಡ್ಡದಾಗುವಾಗ ಟೈಮ್ ಇಡ್ತು. ಇದು ಟೈಮ್ ಆ ಏಜಿಗೆ ಬಂದಾಗ ಆ ಟೈಮ್ ಈಗ ನಾವು ಇಕ್ಕ ತಕ್ಷಣನೇ 1.5 ವರ್ಷಕ್ಕೆ ನಾವು ಅದು ಫ್ಲವರಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಮಾರ್ಚ್ ಏಪ್ರಿಲ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ ಫ್ಲವರಿಂಗ್, ಹೂವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಮೇಯಿಂದನೇ ನಮಗೆ ಅದು ಕಾಯಿ ಕಚ್ಚಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ನಮ್ಮ ಟೆಂಪ್ರೇಚರಲ್ಲಿ ಹೂವು ಕಚ್ಚೋದಿಲ್ಲ. ಅದು ಹೂವು ಬರುತ್ತೆ, ಮೇಗೆ ಬರುತ್ತೆ. ಇದು ಏಪ್ರಿಲ್ ಮಾರ್ಚಿಗೆಲ್ಲ ಬಂದಿರುತ್ತೆ. ಅದು ಹೂವು ಕಾಯಿ ಆಗೋದಿಲ್ಲ. ಓಕೆ. ನಮಗೆ ಮೇಯಿಂದಲೇ ಕಾಯಿ ಆಗೋದು. ಓಕೆ. ಟೆಂಪ್ರೇಚರ್ ಸ್ವಲ್ಪ ಕಮ್ಮಿ ಆಗುತ್ತೆ, ಮಳೆ ಬಂದ ತಕ್ಷಣ ಆಮೇಲೆ ಕಚ್ಚಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಇದು ನಾರ್ಮಲಾಗಿ ಇನ್ನೊಂದು ಏನು, ಯಾವ ಸೀಸನ್ ಸರ್ ಕರೆಕ್ಟ್ ಟೈಮು ಪ್ಲಾಂಟೇಷನ್ ಮಾಡೋದಕ್ಕೆ? ಪ್ಲಾಂಟೇಷನ್ ಮಾಡೋಕ್ಕೆ ಜೂನ್ ಜುಲೈ ಆಗಸ್ಟು ಒಳ್ಳೆಯದು. ಆಮೇಲೆ ಅವಾಗ ನಾವು ಗಿಡ ಹಾಕಬೇಕು ಅಂದರೆ ಈ ಒಂದು ಸ್ವಲ್ಪ ಕ್ಲೈಮೇಟು ಕೋಲ್ಡ್ ಇರಬೇಕು, ಮಳೆ ಗಿಳೆ ಬಂದಿರಬೇಕು. ಆ ಥರ ಮೂಮೆಂಟಲ್ಲಿ ಹಾಕಿದರೆ ಅದು ಸಕ್ಸಸ್ಸು ಜಾಸ್ತಿ ಆಗುತ್ತೆ. ಓಕೆ. ಈಗ ನಾವು ಎಷ್ಟೇ ಒಂದು 100 ಗಿಡ ಹಾಕಿದ್ರೆ ಒಂದು 30% ಹೋಗುತ್ತೆ ಅದು ಗಿಡ ನಮ್ಮ ವೆದರಲ್ಲಿ. ಅದನ್ನ ಇನ್ನೂ ಜಾಸ್ತಿ ಉಳಿಸ್ಕೋಬೇಕು ಅಂದರೆ ಟೆಂಪ್ರೇಚರ್ ಕಂಟ್ರೋಲಲ್ಲಿ ಇರಬೇಕು. ಸ್ಪ್ರಿಂಕ್ಲರ್ಸ್ ಯೂಸ್ ಮಾಡಬೇಕು. ನೋಡಿ ಈ ಥರ ಸ್ಪ್ರಿಂಕ್ಲರ್ಸು ನಾವು ಈಗ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಅಂತೇಳಿ ಈ ಥರ ಯೂಸ್ ಮಾಡಿದ್ದೀವಿ ನೋಡಿ. ಇದು ಚಿಕ್ಕದು ಇನ್ನು ಇದರಲ್ಲಿ ಬೇರೆ ಬೇರೆ ಥರ ಬರುತ್ತೆ. ನಾನು ಇದನ್ನೇ ಯೂಸ್ ಮಾಡಿದ್ದೀನಿ. ಏನಕ್ಕೆ ಸರ್ ಅದೇ ಸ್ಪೆಸಿಫಿಕ್? ಇದು ಸಣ್ಣದಾಗೆ ಕ್ಲೈಮೇಟ್ ಎಲ್ಲ ಟೆಂಪ್ರೇಚರ್ನೆಲ್ಲ ಕೋಲ್ಡ್ ಮಾಡುತ್ತೆ. ಓಕೆ. ಕ್ಲೈಮೇಟ್ ಇದು ಮಳೆ ಥರ ಸಣ್ಣಗೆ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಬೇಸಿಗೆನಲ್ಲಿ ಈಗ ಒಂದು 35 ಇತ್ತು ಅಂದರೆ ಒಳಗಡೆ ಬಂದರೆ ನಿಮಗೆ 32 ಸಿಗುತ್ತೆ. ಓಕೆ, ಅರ್ಥ ಆಯ್ತು ಸರ್. ಹೊರಗಡೆಗಿಂತ ಇಲ್ಲಿ ಒಂದು 3 ಡಿಗ್ರಿ 4 ಡಿಗ್ರಿ ಕಮ್ಮಿ ಆಗಿಬಿಡುತ್ತೆ. ಓಕೆ. ಈ ಗಿಡದಲ್ಲಿ ಇವಾಗ ಎಷ್ಟು kg ಬರ್ಬೋದು ಸರ್ ಅಂದಾಜು? ಸರ್ ಇದರಲ್ಲಿ ಒಂದು ಈಗಾಗಲೇ 2 ಸರಿ ಹಾರ್ವೆಸ್ಟಿಂಗ್ ಮಾಡಿದ್ದೀವಿ ಇದನ್ನು. ಏನು ಹೆಚ್ಚು ಕಮ್ಮಿ ಇದರಲ್ಲಿ ಒಂದು 2 kg ಆದರೂ ಬರುತ್ತೆ. ಇದರಲ್ಲಿ 2 kg ಬರುತ್ತೆ ನೋಡಿ. 5 kg 4.25 kgಗೆ 1 kg ಬರುತ್ತೆ. ಇದರಲ್ಲಿ ಒಂದು 10 kgನೇ ವ್ಯಾಲ್ ಬರುತ್ತೆ ಇದ್ರಾಗೆ. ಓಕೆ. ಅಂದರೆ 10 kg ಅಂದರೆ ನಮ್ಗೆ ಆಲ್ಮೋಸ್ಟ್ 2.5 kgಯಿಂದ 3 kg ಡ್ರೈ ಬರುತ್ತೆ. 2 kg ಬರುತ್ತೆ. 2 kg ಡ್ರೈ ಬಂದೇ ಬರುತ್ತೆ ನೋಡಿರಿ. ಇದ್ರ ನೋಡಿ ಇದು ಇದೆಯಲ್ಲ ನೋಡಿ, ಇದು ಎಷ್ಟು ಇದೆ ನೋಡಿ ಇದನ್ನು ನೋಡಿ ಇದರಲ್ಲಿ. ಓಕೆ. ಸೊ 2 kg ಅಂದ್ರೆ 6000 ರೂಪಾಯಿ ಒಂದು ಗಿಡದಿಂದ. 1 ಮೀಟರ್ಗಿಂತ ಜಾಸ್ತಿ ಇದೆ. 1 ಮೀಟರ್ಗಿಂತ ಹೈಟ್ ಜಾಸ್ತಿ ಇದೆ. ಓಕೆ. ಅಂದರೆ ಈಗ ಈ ಥರ